ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಸೆಲೆಕ್ಷನ್ ಸಾರ್ಟ್ ಅಲ್ಗೋರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವ ರೀತಿ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಬೇಕು ಅಂತ ಕಲ್ತ್ಕೊಳ್ಳೋಣ. ಯಾಕಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿದ್ರೇನೆ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಫುಲ್ ಆನ್ ಫುಲ್ ಮಾರ್ಕ್ ಸಿಗೋದು. ಈಗ ಕೊಟ್ಟಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ ಅನ್ನ ನಾನು ಒಂದು ಅರೆಗೆ ರೀಪ್ಲೇಸ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ಕೊಟ್ಟಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ ಗಳನ್ನ ನಾನು ಒಂದು ಅರೆ ಆಗಿ ಬರಿತಾ ಹೋಗ್ತೀನಿ. ಸೊ ಸೇಮ್ ಆರ್ಡರ್ ಅಲ್ಲಿ ಯಾವ ಆರ್ಡರ್ ಅಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅದೇ ಆರ್ಡರ್ ಅಲ್ಲಿ ನಾನು ಅರೆಗೆ ಇನ್ಸರ್ಟ್ ಮಾಡ್ತೀನಿ. 29, 72, ನೆಕ್ಸ್ಟ್ ಈಸ್ 98, 13, 87, 66, 52, 51 ಮತ್ತೆ ಲಾಸ್ಟ್ ಒನ್ ಈಸ್ 36. ಇವಾಗ ನಾನು ಅರೆಯನ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದಕ್ಕೆ ಒಂದು ಹೆಸರನ್ನ ಕೊಡಬೇಕು. ಸೊ ನಾನು ಬಿ ಅನ್ನೋ ವೇರಿಯೇಬಲ್ ಅನ್ನ ಹೆಸರು ಕೊಡೋದಕ್ಕೆ ಯೂಸ್ ಮಾಡಿದ್ದೀನಿ. ನೀವು ಯಾವ್ದಾದ್ರು ವೇರಿಯೇಬಲ್ ಅನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಂಡೆಕ್ಸಿಂಗ್ 0 ಇಂದ ಶುರು ಮಾಡಬೇಕು. 0, 1, 2, 3, 4, 5, 6, 7, 8. ಸೊ 0 to 8 ಅಂತ ಅಂದ್ರೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿವೆ ನಮಗೆ? ಟೋಟಲ್ ಲೆಂತ್ ಆಫ್ ದಿ ಅರೆ ವಿಲ್ ಬಿ ಈಕ್ವಲ್ ಟು 9. ಯಾಕೆ? 1, 2, 3, 4, 5, 6, 7, 8, 9 ಟೋಟಲ್ 9 ನಂಬರ್ ಆಫ್ ಎಲಿಮೆಂಟ್ಸ್ ಇದೆ. ಇವಾಗ ನಾನು ಸೆಲೆಕ್ಷನ್ ಸಾರ್ಟ್ ಅನ್ನು ಅಪ್ಲೈ ಮಾಡಿ ಈ ಒಂದು ಅರೆ ಮೇಲೆ ಈ ಅರೆಯಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸ್ ಗಳನ್ನು ನಾನು ಒಂದು ಇನ್ಕ್ರೀಸಿಂಗ್ ಆರ್ಡರ್ ಇಲ್ಲ ಅಂತಂದ್ರೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಬೇಕು. ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಕ್ಕೆ ಹೇಳ್ತಾರೆ. ಸಾರ್ಟ್ ಅಂತ ಅಂದ್ರೇನು? ಅರೇಂಜ್ಮೆಂಟ್ ಅಂತ ಅರ್ಥ. ಸೊ ಇವಾಗ ನಾನು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ. ಈಗ ಸಾರ್ಟ್ ಮಾಡಬೇಕು ಅಂತಂದ್ರೆ ಸೆಲೆಕ್ಷನ್ ಸಾರ್ಟ್ ಅನ್ನ ಯೂಸ್ ಮಾಡಿಕೊಂಡು ನಾವು ನಮ್ಮ ಹತ್ರ ಇರುವಂತಹ ಅರೆಯನ್ನ ಎರಡು ಪಾರ್ಟ್ ಗಳಾಗಿ ಡಿವೈಡ್ ಮಾಡ್ತೀವಿ. ಒಂದು ಸಾರ್ಟೆಡ್ ಸಬ್ಲಿಸ್ಟ್ ಅಥವಾ ಸಾರ್ಟೆಡ್ ಅರೆ, ಎರಡನೇದು ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಥವಾ ಅನ್ಸಾರ್ಟೆಡ್ ಅರೆ ಅಂತ. ಈಗ ನಾವು ಏನು ಸೆಲೆಕ್ಷನ್ ಸಾರ್ಟ್ ಅನ್ನ ಅಪ್ಲೈ ಮಾಡ್ತೀವಲ್ಲ ಅದರ ಆಪರೇಷನ್ಸ್ ಕೇವಲ ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಥವಾ ಅನ್ಸಾರ್ಟೆಡ್ ಅರೆ ಮೇಲೆ ಮಾತ್ರ ಅಪ್ಲೈ ಆಗುತ್ತೆ ಹೊರತು ಸಾರ್ಟೆಡ್ ಸಬ್ಲಿಸ್ಟ್ ಮೇಲೆ ಅಪ್ಲೈ ಆಗಲ್ಲ. ಕೇವಲ ಅನ್ಸಾರ್ಟೆಡ್ ಮೇಲೆ ಮಾತ್ರ. ಈಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಂದ್ರೆ ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಅನ್ನ ಹುಡುಕ್ಬೇಕು. ಮತ್ತೆ ಅದೇ ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಸ್ಮಾಲೆಸ್ಟ್ ನಂಬರ್ ಅಂದ್ರೆ ಸ್ಮಾಲೆಸ್ಟ್ ವ್ಯಾಲ್ಯೂ ಅನ್ನ ಹುಡುಕ್ಬೇಕು. ಅವೆರಡೂ ಕೂಡ ಸ್ವ್ಯಾಪ್ ಅಂದ್ರೆ ಸ್ಮಾಲೆಸ್ಟ್ ವ್ಯಾಲ್ಯೂ ಜಾಗಕ್ಕೆ ಫಸ್ಟ್ ಎಲಿಮೆಂಟ್ ಹೋಗುತ್ತೆ, ಫಸ್ಟ್ ಎಲಿಮೆಂಟ್ ಇರುವಂತ ಜಾಗಕ್ಕೆ ಸ್ಮಾಲೆಸ್ಟ್ ವ್ಯಾಲ್ಯೂ ಬಂದು ಕೂರುತ್ತೆ. ಸ್ವ್ಯಾಪ್ ಅದರ ಜಾಗಕ್ಕಿದು, ಇದರ ಜಾಗಕ್ಕೆ ಅದು. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅರ್ಥ ಆಗ್ತಾ ಹೋಗುತ್ತೆ. ಈಗ ಫಸ್ಟ್ ಏನ್ ಮಾಡಬೇಕು? ಇರುವಂತ ಅರೆಯನ್ನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೇಕಲ್ವಾ, ಸಾರ್ಟೆಡ್ ಮತ್ತೆ ಅನ್ಸಾರ್ಟೆಡ್ ಅಂತ. ಯಾವ ರೀತಿ ಅಂತಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ ಗಳನ್ನು ಕೂಡ ನಾನು ಅನ್ಸಾರ್ಟೆಡ್ ಸಬ್ಲಿಸ್ಟ್ ಆಗಿ ಡಿವೈಡ್ ಮಾಡಿದ್ದೀನಿ. ಅಷ್ಟು ಕೂಡ ಅನ್ಸಾರ್ಟೆಡ್. ಈಗ ಇನ್ನು ನನ್ನ ಹತ್ರ ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಯಾವ ವ್ಯಾಲ್ಯೂ ಕೂಡ ಇನ್ನು ಬಂದಿಲ್ಲ. ಇವಾಗ ಎಲ್ಲಾ ಎಲಿಮೆಂಟ್ ಗಳನ್ನು ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಂತ ತಗೊಂಡಾದ್ಮೇಲೆ ಫಸ್ಟ್ ಎಲಿಮೆಂಟ್ ಹುಡುಕ್ಬೇಕು ಮತ್ತೆ ಸ್ಮಾಲೆಸ್ಟ್ ಎಲಿಮೆಂಟ್ ಅನ್ನ ಹುಡುಕ್ಬೇಕು. ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದು? 29 ಇದೆ. ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಸ್ಮಾಲೆಸ್ಟ್ ಎಲಿಮೆಂಟ್ ಅನ್ನ ಹುಡುಕಿ. 29, 72, 98, 13, 87, 66, 52, 51, 36 ಯಾವುದು ಸ್ಮಾಲೆಸ್ಟ್ ವ್ಯಾಲ್ಯೂ? 13. ಇವಾಗ ಏನ್ ಮಾಡಬೇಕು? ಆ ಸ್ಮಾಲೆಸ್ಟ್ ವ್ಯಾಲ್ಯೂ ಮತ್ತೆ ಫಸ್ಟ್ ಎಲಿಮೆಂಟ್ ಆಫ್ ದಿ ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅನ್ನ ಇಂಟರ್ಚೇಂಜ್ ಅಂದ್ರೆ ಸ್ವ್ಯಾಪ್ ಮಾಡಬೇಕು. ಅದರ ಜಾಗಕ್ಕೆ ಇದು, ಇದರ ಜಾಗಕ್ಕೆ ಅದು, ಆ ರೀತಿ. ಸೊ ಇವಾಗ 29 ಜಾಗಕ್ಕೆ ಏನ್ ಬರುತ್ತೆ? 13 ಬರುತ್ತೆ. ನೆಕ್ಸ್ಟ್ 72 ಅದೇ ರೀತಿ, 98 ಅದೇ ರೀತಿ ಉಳ್ಕೊಳ್ಳುತ್ತೆ. 13 ಜಾಗಕ್ಕೆ 29 ಬರುತ್ತೆ. 87 will be same, 66 will be same, 52 will be same, 51 will be same, 36 will be same. ಇವಾಗ ನಾನು ಸ್ಮಾಲೆಸ್ಟ್ ಎಲಿಮೆಂಟ್ ಅಂತ ಸ್ವ್ಯಾಪ್ ಮಾಡಿದೆ ಅಲ್ವಾ ಫಸ್ಟ್ ಎಲಿಮೆಂಟ್ ಜೊತೆ. ಸೊ ಆ 13 ಏನಾಗುತ್ತೆ? ಸಾರ್ಟೆಡ್ ಸಬ್ಲಿಸ್ಟ್ ಸೇರ್ಕೊಳ್ಳುತ್ತೆ. ಅಂದ್ರೆ ಇದು ಅರೇಂಜ್ ಆಗಿದೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅಂತ. ಇನ್ನು ಉಳಿದಿರುವಂತವೆಲ್ಲ ಏನು? ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಹಾಗೆ ಉಳ್ಕೊಂಡಿರ್ತವೆ. ಈಗ ಮತ್ತೆ ಆಪರೇಷನ್ ಅನ್ನ ಅಪ್ಲೈ ಮಾಡೋಣ ಅನ್ಸಾರ್ಟೆಡ್ ಸಬ್ಲಿಸ್ಟ್ ಮೇಲೆ. ಈಗ ನೋಡಿ, ಫಸ್ಟ್ ಎಲಿಮೆಂಟ್ ಆಫ್ ಅನ್ಸಾರ್ಟೆಡ್ ಸಬ್ಲಿಸ್ಟ್ ಇಸ್ 72. ಸ್ಮಾಲೆಸ್ಟ್ ಎಲಿಮೆಂಟ್ ಯಾವುದು ಇಷ್ಟರಲ್ಲಿ ಇರುವಂತದ್ದು? 29. ಸೊ ಇವಾಗ 29 ಮತ್ತೆ 72 ಅನ್ನ ಸ್ವ್ಯಾಪ್ ಮಾಡಬೇಕು. ಸ್ವ್ಯಾಪ್ ಅಂತ ಅಂದ್ರೇನು? ಅದರ ಜಾಗಕ್ಕೆ ಇದು, ಇದರ ಜಾಗಕ್ಕೆ ಅದು. 13 ಹಾಗೆ ಉಳ್ಕೊಳ್ಳುತ್ತೆ. 72 ಜಾಗಕ್ಕೆ 29, 98 ಅದೇ ರೀತಿ ಉಳಿತು. 98 ಜಾಗಕ್ಕೆ 72, 87 ಅದೇ ರೀತಿ ಉಳಿಯುತ್ತೆ. 66, 52, 51, 36. ಇವಾಗ 29 ಕೂಡ ನಮ್ಮ ಸಾರ್ಟೆಡ್ ಸಬ್ಲಿಸ್ಟ್ ಅನ್ನ ಸೇರ್ಕೊಂಡಿದೆ. ಇನ್ನು ಉಳಿದಿರೋದೆಲ್ಲ ಏನಾಯ್ತು? ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಉಳ್ಕೊಂಡಿದೆ. ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತೆ ಸ್ಮಾಲೆಸ್ಟ್ ವ್ಯಾಲ್ಯೂ. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿರೋದು? ಇವಾಗ ಇಷ್ಟು ಎಲಿಮೆಂಟ್ಗಳಲ್ಲಿ
36. ಸೊ ಇವಾಗ ಸ್ಮಾಲೆಸ್ಟ್ ವ್ಯಾಲ್ಯೂ ಕೂಡ ನಮಗೆ ಸಿಕ್ತು. ಸ್ಮಾಲೆಸ್ಟ್ ವ್ಯಾಲ್ಯೂ ಮತ್ತೆ ಫಸ್ಟ್ ಎಲಿಮೆಂಟ್ ಆಫ್ ದಿ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅನ್ನು ನಾವು ಸ್ವ್ಯಾಪ್ ಮಾಡ್ತೀವಿ. ಸೊ ಸ್ವ್ಯಾಪ್ ಮಾಡಿದ್ರೆ 13 ಅದೇ ರೀತಿ ಉಳಿಯುತ್ತೆ, 29 ಕೂಡ ಅದೇ ರೀತಿ ಉಳಿಯುತ್ತೆ, 98 ಜಾಗಕ್ಕೆ 36 ಬರುತ್ತೆ. 72 will be same, 87 will be same, 66 will be same, 52 will be same, 51 will be same. 36 ಜಾಗಕ್ಕೆ 98 ಬಂತು. ಸೊ ಇವಾಗ ಸ್ಮಾಲೆಸ್ಟ್ ಎಲಿಮೆಂಟ್ 36 ಅಂತ ಈ ಕಡೆ ತಂದಿದ್ದಲ್ವಾ, ಸೊ 36 ಕೂಡ ಸಾರ್ಟೆಡ್ ಆಗಿರುತ್ತೆ. ಸಾರ್ಟೆಡ್ ಆಗಿ ಸಾರ್ಟೆಡ್ ಸಬ್ ಲಿಸ್ಟ್ ಅನ್ನ ಸೇರ್ಕೊಂಡಿದೆ. ಇನ್ನು ಉಳಿದಿರೋದೆಲ್ಲ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಅದೇ ರೀತಿ ಉಳ್ಕೊಂಡಿದ್ದಾವೆ. ಫಸ್ಟ್ ಎಲಿಮೆಂಟ್ ಯಾವುದು ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ 72, ಸ್ಮಾಲೆಸ್ಟ್ ಯಾವುದು ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ 51. ಸೊ ಇವಾಗ ಅವೆರಡನ್ನು ಕೂಡ ಸ್ವ್ಯಾಪ್ ಮಾಡೋಣ. ನಮ್ಮ ಅಪ್ಡೇಟೆಡ್ ಅರೇ ಏನಾಗುತ್ತೆ ಅಂತ ನೋಡೋಣ. 13 ಅದೇ ರೀತಿ ಉಳಿಯುತ್ತೆ, 29, 36, 72 ಜಾಗಕ್ಕೆ 51 ಬರುತ್ತೆ, 87 ಅದೇ ರೀತಿ ಉಳಿಯುತ್ತೆ, 66 ವಿಲ್ ಬಿ ಸೇಮ್, 52 ವಿಲ್ ಬಿ ಸೇಮ್, 51 ಜಾಗಕ್ಕೆ 72 ಬರುತ್ತೆ, 98 ಅದೇ ರೀತಿ ಉಳ್ಕೊಳ್ಳುತ್ತೆ. 51 ಸ್ಮಾಲೆಸ್ಟ್ ಎಲಿಮೆಂಟ್ ಅಂತ ಈ ಕಡೆ ತಂದಿದ್ದು, ಸೊ 51 ಕೂಡ ನಮಗೆ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಸೇರ್ಕೊಳ್ಳುತ್ತೆ. ಇನ್ನು ಉಳಿದಿರೋದೆಲ್ಲ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಅದೇ ರೀತಿ ಉಳ್ಕೊಂತವೆ. ಸೊ ಇವಾಗ ನೋಡಿ, ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಫಸ್ಟ್ ಎಲಿಮೆಂಟ್ 87, ಸ್ಮಾಲೆಸ್ಟ್ ಎಲಿಮೆಂಟ್ ಯಾವುದು 52. ಸೊ 87 ಮತ್ತೆ 52 ಅನ್ನ ಸ್ವ್ಯಾಪ್ ಮಾಡಿದ್ರೆ ನನ್ನ ಅಪ್ಡೇಟೆಡ್ ಅರೇ ಏನಾಗಿರುತ್ತೆ, 13 ಸೇಮ್, 29, 36, 51. ನೆಕ್ಸ್ಟ್ 87 ಜಾಗಕ್ಕೆ 52 ಬರುತ್ತೆ, 66 ಅದೇ ರೀತಿ ಉಳ್ಕೊಳ್ಳುತ್ತೆ, 87, 72 ಮತ್ತೆ ಇನ್ನೊಂದು ಎಲಿಮೆಂಟ್ ಯಾವುದು 98. ಇವಾಗ 52 ಸ್ಮಾಲೆಸ್ಟ್ ಎಲಿಮೆಂಟ್ ಅಂತ ಈ ಕಡೆ ತಂದಿದ್ದು, ಸೊ 52 ಕೂಡ ಏನಾಯ್ತು ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಸೇರ್ಕೊಂತು. ಇನ್ನು ಉಳಿದಿರೋದೆಲ್ಲ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಅದೇ ರೀತಿ ಉಳ್ಕೊಂಡಿದ್ದಾವೆ. ಇವಾಗ ಫಸ್ಟ್ ಎಲಿಮೆಂಟ್ ಆಫ್ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಯಾವುದು 66, ಸ್ಮಾಲೆಸ್ಟ್ ಎಲಿಮೆಂಟ್ ಯಾವುದು ಅದೇ 66. ನೋಡಿ, ಇದ್ದಂತ 4 ವ್ಯಾಲ್ಯೂಗಳಲ್ಲಿ ಸ್ಮಾಲೆಸ್ಟ್ ಕೂಡ 66, ಫಸ್ಟ್ ಎಲಿಮೆಂಟ್ ಆಫ್ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಕೂಡ 66. ಸೊ ಇವಾಗ ನಾನು ಸ್ವ್ಯಾಪ್ ಮಾಡೋಕ್ಕಾಗಲ್ಲ, ಯಾಕೆ ಒಂದೇ ಎಲಿಮೆಂಟ್ ಸ್ಮಾಲೆಸ್ಟ್ ವ್ಯಾಲ್ಯೂ ಕೂಡ ಹೌದು ಮತ್ತೆ ಫಸ್ಟ್ ವ್ಯಾಲ್ಯೂ ಇಂದ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಕೂಡ ಹೌದು. ಸೊ ಇವಾಗ ಏನ್ ಮಾಡ್ತೀವಿ, ಅದನ್ನ ಜಸ್ಟ್ ಸಾರ್ಟೆಡ್ ಸಬ್ ಲಿಸ್ಟ್ ಕಡೆ ಸೇರಿಸ್ತೀವಿ, ಏನು ಸ್ವ್ಯಾಪ್ ಅನ್ನ ಮಾಡೋದಿಲ್ಲ. ಸೊ ನೋಡಿ, ಇವಾಗ ಅಪ್ಡೇಟೆಡ್ ಅರೇ ಏನಾಗುತ್ತೆ, 13 ಅದೇ ರೀತಿ ಉಳಿತು, 29, 36, 51, 52. ನೆಕ್ಸ್ಟ್ 66 ಅದೇ ಜಾಗದಲ್ಲಿ ಉಳಿಯುತ್ತೆ, ಬಟ್ ಇಟ್ ವಿಲ್ ಬಿ ದಿ ಸಾರ್ಟೆಡ್ ಪಾರ್ಟ್, 87, 72, 98. ಸೊ ಇನ್ನ ಕೇವಲ 3 ಎಲಿಮೆಂಟ್ಗಳು ಮಾತ್ರ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇವೆ, ಇನ್ನ ಉಳಿದಿರೋವೆಲ್ಲ ಸಾರ್ಟೆಡ್ ಸಬ್ ಲಿಸ್ಟ್. ಈಗ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಈಸ್ 87, ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು 72. ಸೊ ಅವೆರಡನ್ನು ಕೂಡ ಸ್ವ್ಯಾಪ್ ಮಾಡಿದ್ರೆ ನನ್ನ ಅಪ್ಡೇಟೆಡ್ ಅರೇ ಏನಾಗುತ್ತೆ, 13 ಅದೇ ರೀತಿ ಉಳಿತು, 29, 36, 51, 52, 66, 72, 87 ಜಾಗಕ್ಕೆ ಬರುತ್ತೆ, 87, 72 ಜಾಗಕ್ಕೆ ಹೋಗುತ್ತೆ, 98 ಅದೇ ರೀತಿ ಉಳ್ಕೊಂತು. 72ನ ಈ ಕಡೆ ತಂದಿರೋದು, ಸೊ 72 ವರ್ಗು ಕೂಡ ನನಗೆ ಸಾರ್ಟೆಡ್ ಎಲಿಮೆಂಟ್ಗಳಿವೆ. ಸಾರ್ಟೆಡ್ ಅಂತ ಅಂದ್ರೇನು, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ. ನೋಡಿ ಇಲ್ಲಿ 13, 29, 36, 51, 52, 66, 72. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ? ಎಸ್. ಸೊ ಇವಾಗ ಕೇವಲ 2 ಎಲಿಮೆಂಟ್ಗಳು ನಮಗೆ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇವೆ. ಸೊ ಇವಾಗ ಫಸ್ಟ್ ಎಲಿಮೆಂಟ್ ಯಾವುದು 87, ಸ್ಮಾಲೆಸ್ಟ್ ಎಲಿಮೆಂಟ್ ಯಾವುದು 98 ಮತ್ತೆ 87 ನಲ್ಲಿ ಅದೇ 87. ಸೊ ಸ್ಮಾಲೆಸ್ಟ್ ಮತ್ತೆ ಫಸ್ಟ್ ಎಲಿಮೆಂಟ್ ಆಫ್ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಎರಡೂ ಒಂದೇ ಆಗಿರೋದ್ರಿಂದ ಅದನ್ನ ನಾವು ಜಸ್ಟ್ ಸಾರ್ಟೆಡ್ ಸಬ್ ಲಿಸ್ಟ್ ಗೆ ಇನ್ಕ್ಲೂಡ್ ಮಾಡ್ತೀವಿ, ಏನು ಸ್ವ್ಯಾಪ್ ಮಾಡೋದಕ್ಕೆ ಆಗಲ್ಲ, ಯಾಕಂತಂದ್ರೆ ಒಂದೇ ಎಲಿಮೆಂಟ್ ಅಲ್ವಾ. ಸೊ ಅದನ್ನು ರೀಪ್ಲೇಸ್ ಮಾಡೋದಕ್ಕೆ ಇನ್ನೊಂದು ವ್ಯಾಲ್ಯೂ ಇದ್ದಿದ್ರೆ ಸ್ವ್ಯಾಪ್ ಮಾಡ್ಬೋದಿತ್ತು, ಇನ್ನೊಂದು ವ್ಯಾಲ್ಯೂ ಇಲ್ಲ, ಅದೇ ವ್ಯಾಲ್ಯೂ ಸ್ಮಾಲೆಸ್ಟ್ ಕೂಡ ಹೌದು ಮತ್ತೆ ಫಸ್ಟ್ ವ್ಯಾಲ್ಯೂ ಇಂದ ಅನ್ಸಾರ್ಟೆಡ್ ಕೂಡ ಹೌದು, ಅದಕ್ಕೋಸ್ಕರ 13 ವಿಲ್ ಬಿ ಸೇಮ್, 29, 36, 51, 52, 66, 72, 80, 87, 98. ಸೊ 87 ಕೂಡ ಸಾರ್ಟೆಡ್ ಸಬ್ ಲಿಸ್ಟ್ ಅನ್ನ ಸೇರ್ಕೊಂತು. ಇನ್ನು ಉಳಿದಿರುವಂತದ್ದು 98 ಮಾತ್ರ. ಈಗ ಕೇವಲ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ನಲ್ಲಿ ಒಂದೇ ಒಂದು ವ್ಯಾಲ್ಯೂ ಉಳ್ಕೊಂಡಿದೆ. ಸೊ ಅದೇ ಸ್ಮಾಲೆಸ್ಟ್ ವ್ಯಾಲ್ಯೂ ಕೂಡ ಆಗುತ್ತೆ, ಅದೇ ಫಸ್ಟ್ ವ್ಯಾಲ್ಯೂ ಇಂದ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಆಗುತ್ತೆ. ಯಾಕೆ, ಕೇವಲ ಒಂದೇ ಒಂದು ವ್ಯಾಲ್ಯೂ ಅಲ್ವಾ ಇರೋದು. ಸೊ ಇವಾಗ ಏನ್ ಮಾಡ್ತೀವಿ, ಅದನ್ನ ಜಸ್ಟ್ ಸಾರ್ಟೆಡ್ ಸಬ್ ಲಿಸ್ಟ್ ಗೆ ನಾವು ಇನ್ಕ್ಲೂಡ್ ಮಾಡ್ತೀವಿ. ಸೊ ಸಾರ್ಟೆಡ್ ಸಬ್ ಲಿಸ್ಟ್ ಇನ್ಕ್ಲೂಡ್ ಮಾಡಿದಾಗ ದಿಸ್ ಈಸ್ ದ ಫೈನಲ್ ಅರೇ ಅಥವಾ ಫೈನಲ್ ಸಾರ್ಟೆಡ್ ಅರೇ. ನಮಗೆ ಆನ್ಸರ್ ಸಿಕ್ಕಿದೆ ಇವಾಗ 13, 29, 36, 51, 52, 66, 72, 87, 98.
ಸೊ ಎಲ್ಲ ವ್ಯಾಲ್ಯೂಗಳು ಏನು ಕೊಟ್ಟಿದ್ರು ಅವುಗಳನ್ನು ನಾವು ಸೆಲೆಕ್ಷನ್ ಸಾರ್ಟನ್ನು ಅಪ್ಲೈ ಮಾಡಿ ಎಲ್ಲವನ್ನು ಕೂಡ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಸಾರ್ಟ್ ಮಾಡಿದ್ವಿ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನೂ ಜಾಸ್ತಿ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದೇ ಟಾಪಿಕ್ ಮೇಲೆ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ಈ ಒಂದು ಟಾಪಿಕ್ ಮೇಲೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.